ಓಂ ಅತ್ಯುದ್ರಿಕ್ತ ವಿದೋಷಸ್ಸುಖಮಃ ತಾನೈಕಧಾರ ಪ್ರಭಾ ತಾನ ಸ್ವಪ್ರಾಭವ ಶಕ್ತಿ ಭೋಗ ಬಲಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಭಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ಇದಾಗ್ತಿತ್ತು. ಬ್ರಹ್ಮಶಬ್ದಾಚ್ಯ ಭಗವಾನಿತಿ ಅವಸೀಯತೆ. ಬ್ರಹ್ಮ ಅಂತ ಬಂದಿದ್ದರಿಂದ ತಕ್ಷಣ ಭಗವಂತ ಅದು ನಿಶ್ಚಯ ಆಯ್ತು. ಪೂರ್ಣ ಚೀಫ್ ಅನ್ನೋ ಪದ ಇಮ್ಮಿಡಿಯೇಟ್ಲಿ ತೆಗೆದುಹಾಕಿಬಿಡುತ್ತೆ. ಎಲ್ಲರನ್ನೂ ತೆಗೆದುಹಾಕಿ ಒಬ್ಬನೇ ಉಳಿಸಿಬಿಡುತ್ತೆ. ಅದಕ್ಕೆ ಬ್ರಹ್ಮಶಬ್ದ ಹಾಗೆ. ಭಗವಾನಿತಿ ಅವಸೀಯತೆ. ಅವಸೀಯತೆ ಅಂದರೆ ನಿರ್ಣೀಯತೆ, ಬೇರೆ ಗೊಂದಲನೇ ಇಲ್ಲ ಅದರ ಬಗ್ಗೆ. ಪೂರ್ಣ ಪ್ರವೃತ್ತಿತ್ವಂ ಚ ತಸ್ಮಿನ್ನೇವ ಮುಖ್ಯಂ. ಪೂರ್ಣ ಪ್ರವೃತ್ತಿ ಪೂರ್ಣ ಅಪ್ರವೃತ್ತಿ. ಎಲ್ಲ ಮಾಡಿ ಏನೂ ಮಾಡಿಲ್ಲ ಅನ್ಸ್ಕೊಂಡು ದೇವರು. ತಸ್ಯ ಕರ್ತಾರಪಿಪಮಾವಿದ್ಯೆ ಅಕರ್ತಾರಮವ್ಯವ. ದೇವರಷ್ಟು ಕೆಲಸ ಮಾಡೋರಿಲ್ಲ, ದೇವರಷ್ಟು ಕೆಲಸ ಏನೂ ಮಾಡಿಲ್ಲ ಅನ್ಸ್ಕೊಳ್ಳೋರು ಇಲ್ಲ. ಅತಿ ಚಿಕ್ಕ ಕೆಲಸ ಮಾಡಿ ಬಂಧಿತ, ಎಲ್ಲ ಮಾಡಿ ಬಂಧನನೇ ಇಲ್ಲ. ಅದು ದೇವರ ಮಹಿಮೆ. ಅದನ್ನು ಹೇಳ್ತಾರೆ ಪಾದೋಶ್ಯ ವಿಶ್ವಾಭೂತಾರಿ. ಎಲ್ಲ ಭೂತಾರಿ ಅಂದರೆ ಬ್ರಹ್ಮಾದಿ ದೇವತಾ ಅಪಿ. ಬ್ರಹ್ಮಾದಿ ಸಕಲ ದೇವತೆಗಳು ಯಾರ್ಯಾರು, ಹಿಂದಾದವರು ಮುಂದಾದವರು ಅನಂತಾನಂತ ಎಲ್ಲ ಜೀವರು ಎಲ್ಲರನ್ನೂ ಸೇರಿಸಿದ್ರು ಕೂಡ ಪರಮಾತ್ಮನ ಅಂಗಾಲೊಳಗೆ ಹೋಗಿಬಿಡ್ತಾರೆ. ಎಷ್ಟು ದೊಡ್ಡವನಿರ್ಬೇಕು ದೇವರು. ಇದು ದೇವರ ಮಹಿಮೆ. ಅದಕ್ಕೆ ಇನ್ನೊಂದು ಅರ್ಥ, ಪಾದ ಅಂದರೆ 1/4 ಅಂತ ಅರ್ಥ ಮಾಡಿ ಹೇಳ್ತಾರೆ. ಇನ್ನೊಂದು ಅರ್ಥ ಹೇಳ್ತಾರೆ, ಅದೇ ನಿನ್ನೆ ಬಂದಿದೆ. ಏನಂತ, ಯದಿದಂ ಕಿಂಚ. ಕಂಡಿದ್ದೆಲ್ಲ ದೇವ್ರ ಪಾದನೇ. ಆಕಾಶ ಭಾರಿ ದೊಡ್ಡದು, ದೇವ್ರ ಪಾದ ಅಂದಮೇಲೆ ಬಿಡೋದ್ದೆಲ್ಲ ಅಂತರ್ಭೂತವಾಗುತ್ತೆ. ಅದರಲ್ಲಿ ಏನೇನಿದೆಯೋ ಎಲ್ಲವೂ ಭಗವಂತನ ಪಾದವೇ. ಷಡ್ವಿಧಾಂತರ್ಭೂತಂ ಭೂತಂ ಮತ್ಸ್ಯಾದಿ ಅವತಾರ ರೂಪಮೇವ. ಇನ್ನು ಷಡ್ವಿಧಗಳ ಬಗ್ಗೆ ಹೇಳ್ತಾರೆ. ಏನದು, ದ್ವಾರ್ವಿಷೇ ಏನಾಯ್ತದ, ದ್ವಾವಿಂಶೇಷ್ವತಾರೇಷು ಜೀವೋಪ್ಯುತ್ತೋ ಯಥಾ ಪೃಥು ತಥಾ ಪಾದೇಶು ಚತುರ್ಷು ಸಾನ್ನಿಧ್ಯ ಜೀವಯೀರಿತಃ ಯಥಾ ಕಾಲ ಪುಮಾಂತಿ ವ್ಯಕ್ತಂ ಪ್ರಕೃತಿಶ್ಚ ಪರಸ್ಯತು ವಿಷ್ಣೋರೂಪಾಣಿ ಗಣ್ಯಂತೆ ಪರರೂಪೇಣ ವೈಸಃ ಏವಂ ಭೂತಾನಿ ಗಣ್ಯಂತೆ ಭಿನ್ನಾನ್ಯಪಿ ಪರಸ್ಸಃ ಮೂರ್ತಾಮೂರ್ತೆ ಯಥಾ ರೂಪೇ ಬ್ರಹ್ಮಣಸ್ತು ತಥೈವ ಚ ಭಿನ್ನಾನ್ಯಪಿ ತು ಭೂತಾನಿ ಪಾದಾನಿ ಸ್ವಪದೈಸ್ಸಹ ಇತಿ ಪ್ರಾಥಮ್ಯೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂತು. ಎಲ್ಲರೂ ದೇವರು ಪಾದ ಅಂತ ಹೇಳ್ಕೊಂಡ್ರೆ ಪಾದ ದೇವರಿಗೆ ಒಂದು ದೇಹದ ಒಂದು ಅಂಶ. ಆದ್ದರಿಂದ ಎಲ್ಲರೂ ಅಂಶ ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ ಹಾಗಲ್ಲ. ಅದು ಕಾಯ್ತಿರ್ತಾರೆ. ಆದಷ್ಟು ಏನಾರು ಮಾಡಿ ಒಂದು ಮಾಡಬೇಕು ಅಂತೇಳಿ ಮಾಡಬಾರ್ದು. ಯಾರು ಬಯಲಿಗೆ ಮಾಡಲೇಬೇಕು ಅಂತ ಕಾಯ್ತಾ ಇರ್ತಾರೆ. ಮಡಿಗೆ ಪ್ರಯತ್ನ ಪಡಬೇಕಾಗ ದ್ವಾವಿಂಶೇಷ್ವತಾರೇಶು. ಯಾವ ದ್ವಾವಿಂಶ ಅವತಾರಗಳು ಅಂದರೆ ಭಾಗವತ 3ನೇ ಅಧ್ಯಾಯ 1ನೇ ಸ್ಕಂದದೊಳಗೆ 22 ಅವತಾರ ಹೇಳಿದ್ದಾರೆ. ದ್ವಾವಿಂಶ 22 ಅವತಾರ ಹೇಳಿದ್ದಾರೆ. ಜೀವೋಪ್ಯುಕ್ತೋ ಯಥಾ ಪ್ರಭು. ಜೀವನವನ್ನು ಸೇರಿಸ್ಬಿಟ್ಟಿದ್ದಾರೆ ಅವರು. ಯಾರಾತ ಪೃಥು ಚಕ್ರವರ್ತಿ ಏನಲ್ಲ, ದೇವರಲ್ಲ, ಸೇರಿಸ್ಬಿಟ್ಟಿದ್ದಾರೆ ಅದರೊಳಗೆ. ಅದೇ ರೀತಿಯೇ ಸೇರಿಸ್ಬೇಕಾದ್ರೆ ಬಿಟ್ಟಿರ್ತಾರೆ. ಅದೆಲ್ಲ ಯಾತಕ್ಕೆ ಅಂದರೆ ಅಸುರಮೋಹನಕ್ಕೋಸ್ಕರ ಮಾಡ್ತಾರೆ ಹೊರತು ಅದು ಅರ್ಥ ಮಾಡ್ಕೋಬೇಕು. ಇದು ಭಾಗವತ ತಾತ್ಪರ್ಯದಲ್ಲಿ ಸೇರಿಸ್ಬೇಕಿದ್ದಾರೆ ವಾಕ್ಯನ, ಗೊತ್ತಾಯ್ತಾ. ತಥಾ ಪಾದೇಶು ಚತುರ್ಷು ಸಾನ್ನಿಧ್ಯ ಜೀವಯೀರಿತ. ಅದರಲ್ಲಿ ಜೀವನನ್ನು ಕೂಡ ಒಂದು ಭಾಗ ಮಾಡಿದ್ದು ಯಾತಕ್ಕೆ ಅಂದರೆ ಅಲ್ಲಿ ಹಾಗೆ ಮಾಡಿದ್ರು ಅಲ್ಲಿ ಹಾಗೆ. ಕೆಲವರಿಗೆ ಅಸುರಮೋಹನ, ಕೆಲವರಿಗೆ ಒಳಗಿರೋ ಸನ್ನಿಧಾನಾಪೇಕ್ಷೆಯ ಆವೇಶ ಇತ್ತಲ್ಲ, ಪೃಥುವನ್ನ ರೂಪ, ಅದಕ್ಕೆ ಹೇಳಿದ್ದಾರೆ ಅಷ್ಟೇ. ಯಥಾ ಕಾಲ ಒಂದೇ ಪಾತ್ರೆನೇ. ಇವತ್ತೇನಂತ ಕರೀತಾನೆ, ಹಾಲು ಅಂತ ಕರೆದ. ಇನ್ನೊಂದು ದಿವಸ ಮೊಸರು ಅಂತ ಕರೆದ, ಮತ್ತೊಂದು ದಿವಸ ಬೆಣ್ಣೆ ಅಂತ ಕರೆದ. ಯಾಕೆ? ಪಾತ್ರೆ ಚೇಂಜ್ ಆಗಿಲ್ಲ, ಒಳಗಿರೋ ಪದಾರ್ಥ ಚೇಂಜ್ ಆಗಿದೆ. ಅದಕ್ಕೆ ಜೀವ ಅಂತ ಅದಕ್ಕೆ ಕರೀತಾರೆ. ಜೀವ ಅಂತ ದೇವ್ರಿಗೆ ಹೆಸರಿಲ್ವಾ? ಜೀವೋ ವಿನಯತ ಅದಕ್ಕೆ ಕರೀತಾರೆ ಅಷ್ಟೇ ಹೊರತು ಇನ್ನೇನು. ಜೀವ ಈರಿತಃ ಅದಕ್ಕೆ ಸಾಮಾನ್ಯವಾಗಿ ತುಂಬ ಉಪಕಾರ ಮಾಡಿದ್ರೆ ಏನಂತ ಕರೀತಾರೆ ಗೊತ್ತಾ? ನಮ್ಮ ಪಾಲಿಗೆ ಇವರೇ ದೇವರು ಅಂತ ಕರೀತಾರೆ. ದೇವರು ಅಂದರೆ ಅವ್ರು ಜೀವರೇ, ಅವರು ಜೀವರೇ. ಜೀವಯತಿ ನಮಗೆ ಜೀವ ಕೊಟ್ಟರೆ ಆಪತ್ಕಾಲ, ಅದಕ್ಕೆ ದೇವರು ಅಂತ ಕರೀತಾರೆ. ಕರಿಬೇಕಾದ್ರೆ ಜೀವ ಅಂತ ಗೊತ್ತಿದ್ದು ದೇವರಂತ ಯಾಕೆ ಕರೀತಾರೆ ಅಂದರೆ ಆ ದೇವರು ಮಾಡೋ ಕೆಲಸ ಮಾಡಿದ್ದಾರೆ ಅಂದರೆ ದೇವರಲ್ಲಿ ಸನ್ನಿಧಾನ ಮಾಡಿಸಿದ್ದಾನಾದ್ದರಿಂದ ಈಗ ನಿಮ್ಮಲ್ಲಿ ದೇವರ ಸನ್ನಿಧಾನ ವಿಶೇಷವಾಗಿದೆ ಅಂತ ತಾತ್ಪರ್ಯ. ಯಥಾ ಕಾಲ ಪುಮಾನ್ ವ್ಯಕ್ತಂ ಪ್ರಕೃತಿಶ್ಚ ಪರಸ್ಯತು. ಅದಕ್ಕೆ ಹೇಳ್ತಾರೆ ಚತುರ್ಷು ಸಾನ್ನಿಧ್ಯಾತ್ ಜೀವಯೀರಿತಃ. ಸನ್ನಿಧಾನ ಹೊಂದಿರೋದ್ರಿಂದ ಜೀವ ಅಂತ ಕರೀತಾರೆ. ಯಥಾ ಕಾಲ ಪುಮಾನ್ ವ್ಯಕ್ತಂ ಪ್ರಕೃತಿಶ್ಚ ಪರಸ್ಯತು ವಿಷ್ಣು ರೂಪಾಣಿ ಗಣ್ಯಂತೆ ಪರರೂಪೇಣ ವಯಸ್ಸಃ. ಕೆಲವೊಮ್ಮೆ ಪರರೂಪಗಳೊಂದಿಗೆ ದೇವರ ಹೆಸರು ಸೇರಿಸ್ಬಿಡ್ತಾರೆ. ಎಲ್ಲಿ? ಬೇರೆಯವ್ರ ಲಿಸ್ಟಲ್ಲಿ ದೇವರ ಹೆಸರು ಬಂದೋಗ್ಬಿಟ್ಟಿದೆ. ಎಲ್ಲಿ ಬಂದಿದೆ ಹೇಳಿ? ಮಂಗಳಾಷ್ಟಕದಲ್ಲಿ ಬಂದಿದೆ. ರಾಮದೇವ್ರ ಹೆಸರು ಬಂದಿದೆ.
ಜೀವನ ಎಲ್ಲ ರಾಜರ ಹೆಸರು ರಾಮದೇವರ ಹೆಸರು. ಆ ರೀತಿ ಅಶ್ವತ್ಥಾಮ ಚರ್ತೈದೇವರು ವೇದವ್ಯಾಸ ಹೆಸರಿದೆ, ಪರಶುರಾಮದೇವರ ಹೆಸರಿದೆ. ಆ್ಯಕ್ಚುಲಿ ಇವ್ರು ಯಾರು? ಜೀವರು. ಮತ್ತು ದೇವರ ಮಹಾಲಕ್ಷ್ಮಿ ಹೆಸರು ಅಹಲ್ಯ, ದ್ರೌಪದಿ, ಸೀತಾ. ಗಣಿಸ್ಬೇಕಾಗಿಲ್ಲ. ಅದು ಆ ರೀತಿ ಮಾಡ್ತಾರೆ. ಯಾಕೆ? ಕೆಲವು ವಿಷಯ ತೋರಿಸೋದಕ್ಕೋಸ್ಕರ ಜನಕ್ಕೆ ಆ ರೀತಿ ನೋಡಿ ತಿಳ್ಕೊಂಡು ಕೊನೆ ಪಕ್ಷ ಅಂತೇಳಿ ಅಷ್ಟೇ ಹೊರತು ಅದರ ತಾತ್ಪರ್ಯಕ್ಕೆ ಏನು ಮಾಡಬೇಕಾಗ ಶಾಸ್ತ್ರ ಓದಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನೋಡಿ ಕನ್ಫ್ಯೂಸ್ ಆಗಬಾರ್ದು. ಅಲ್ಲಿ ಎರಡು ಹೇಳ್ತಾರೆ, ದೇವ್ರ ಮಧ್ಯೆ ರೂಪಗಳ ಮಧ್ಯೆ ಜೀವರ ಹೆಸರು ಸೇರಿಸ್ತಾರೆ, ಜೀವರ ಮಧ್ಯೆ ದೇವರ ಹೆಸರು ಸೇರಿಸ್ತಾರೆ. ಅಲ್ಲಿ ಯಾವುದು ದೇವರಲ್ಲ ಅನ್ನೋದನ್ನು ಗುರುತಿಸ್ಬೇಕು, ಯಾವುದು ಜೀವರಲ್ಲ ತಿಳಿ ಗುರುತಿಸ್ಬೇಕು. ಅದಕ್ಕೆ ಸಾಧನೆ, ಅದೆಲ್ಲ ಸಾಧನೆ. ಅದು ಗುರುತಿಸೋದಕ್ಕೆ ಸೇರಿಸೋದಕ್ಕೆ ಆಡ್ ಮ್ಯಾನ್ ಔಟ್ ಅಂತಲ್ಲ. ಗುರುತಿಸ್ಬೇಕಾದ್ರೆ ಏನು ಬೇಕು? ಅದಕ್ಕೆ ವಿಶೇಷ ಬೇಕು. ಅಕ್ಕಿಯಲ್ಲಿ ಬಿಳಿ ಕಲ್ಲು ಸೇರಿಸ್ತಾರೆ, ಗೊತ್ತೇ ಆಗೋದಿಲ್ಲ. ಗೊತ್ತಾದರೆ ಅವಳು ವಿವೇಕಿ ಆಗ್ತಾರೆ. ವಿಷ್ಣು ರೂಪಾಣಿ ಗಣ್ಯಂತೆ ವಿಷ್ಣೋ ರೂಪಾಣಿ ಗಣ್ಯಂತೆ ಪರರೂಪೇಣ ವೈ ಸಹ ಏವಂ ಭೂತಾನಿ ಗಣ್ಯಂತೆ ಭಿನ್ನಾನ್ಯಪಿ ಪದೈ ಸಹ. ಇದೇ ರೀತಿಯೇ ಎಲ್ಲ ಪ್ರಾಣಿಗಳು ಕೂಡ ಭಿನ್ನವಾದರೂ ಇಂಟರ್ಚೇಂಜ್ ಮಾಡಿಬಿಡ್ತಾರೆ. ಬ್ರಹ್ಮದೇವರು ಇನ್ನೊಂದು ಯಾರು ಮಾಡಿ ಹಾಕ್ಬಿಡ್ತಾರೆ. ಬ್ರಹ್ಮ ಆ ಪದೇ ಬೃಹಸ್ಪತ್ಯಾಚಾರ್ಯರಿಗೂ ಬ್ರಹ್ಮ ಅಂತ ಹೆಸರಿದೆ, ಬ್ರಹ್ಮದೇವರಿಗೂ ಬ್ರಹ್ಮ ಅಂತ ಹೆಸರಿದೆ. ಬ್ರಹ್ಮಾಪಿ ತನ್ನ ನಜಾನಂತಿ ಅಂತ ಕೆಲವು ವಾಕ್ಯ ಬರೋದು. ನಜಾನಾತಿ ಅಂತ ಬಂದಾಗ ಬ್ರಹ್ಮಾಪಿ ತನ್ನ ನಜಾನಾತಿ ಅಂದರೆ ಈ ಬ್ರಹ್ಮದೇವರಲ್ಲ, ಬೃಹಸ್ಪತಿಗಳು ಅಂತ ಅರ್ಥ. ಯಾವುದಕ್ಕೆ? ಮಹಾಭಾರತಕ್ಕೆ 10 ಅರ್ಥ ಇದೆ, ಅದು ಪೂರ್ತಿ ತಿಳಿಯೋದು ಭಾರಿ ಕಷ್ಟ. ಬ್ರಹ್ಮದೇವರಿಗೂ ಗೊತ್ತಾಗೋದಿಲ್ಲ ಅಂತ ಅರ್ಥ ಇದೆ. ಟೀಕಾರಿ ಕಷ್ಟ ಬರೀತಾರೆ. ಇಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮದೇವರಲ್ಲ, ಬ್ರಹ್ಮದೇವರು ಪೂರ್ಣ ಪ್ರಜ್ಞರು, ಗುಣೈ ಸಹ ಎಲ್ಲ ಉಪಾಸನೆ ಮಾಡ್ತಕ್ಕಂಥವ್ರು. ಅವ್ರಿಗೆ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ. ಬ್ರಹ್ಮದೇವರು ಹೇಳಬೇಕಾದ್ರೆ ಅನುಗ್ರಹ ಇಲ್ಲದೆ ಹೋದರೆ ಅಷ್ಟೇ, ಆ ಅರ್ಥಲ್ಲಿ ಹೇಳಬೇಕು. ಇಲ್ಲದೆ ಹೋದರೆ ಹೇಳಬಾರ್ದು. ಆ ವ್ಯವಸ್ಥೆ ಗೊತ್ತಿಲ್ಲದೆ ಹೋದರೆ ಬ್ರಹ್ಮದೇವ್ರ ಬಗ್ಗೆ ತಪ್ಪು ಕಲ್ಪನೆ ಬರುತ್ತೆ. ಅದು ಪುಣ್ಯಕ್ಕೆ ಸಾಧನ ಆಗೋದಿಲ್ಲ, ಪಾಪಕ್ಕೆ ಸಾಧನ ಆಗುತ್ತೆ. ಮೂರ್ತಾಮೂರ್ತೆ ಯಥಾರೂಪೇ ಬ್ರಹ್ಮಾಂಡಸ್ತು ತಥ ಇವಚ. ಎಲ್ಲ ಮೂರ್ತಗಳು ಪರ್ವತ ರೂಪಗಳು, ಎಲ್ಲ ಅಮೂರ್ತ ಪದಾರ್ಥ ಪರ್ವತ ರೂಪಗಳು ಅಂತ ಕೇಳಿದರೆ ಸನ್ನಿಧಾನ ಇದೆ. ದೇವರನ್ನು ನೋಡ್ಬೇಕಾದ್ರೆ ಅಧಿಷ್ಠಾನ ಅಂತ ಅರ್ಥ. ಮೂರ್ತ ಶಬ್ದಕ್ಕೆ ಏನರ್ಥ? ಅಲ್ಲಿ ಅಧಿಷ್ಠಾನ. ಯಾರೋ ಪಾತ್ರೆ ಹಿಡ್ಕೊಂಡ್ಬರ್ತಾರೆ, ನಮಗೆ ಸಾರು ಬೇಕಾಗಿ, ಸಾರು ಅಂತ ಕರೆದ್ರೆ ಅವ್ರು ಯಾರು ತಂದುಬಿಟ್ಟಿರ್ತಾರೆ. ಆ ಬಕೆಟ್ ನೋಡೋದು ಬಕೆಟ್ ಅಷ್ಟೇ, ನಾವು ಇದನ್ನು ನೋಡೋದಿಲ್ಲ. ಇವತ್ತೇನಿದೆ? ಸಾರು ಇದೆ, ಇದನ್ನು ಬೆಳೆಸಿ ನೋಡಿರ್ತಾನೆ, ಅಲ್ಲಿಂದ ಸಾರು ಅಂತ ಕರೀತಾನೆ. ಆ ರೀತಿ ಅಷ್ಟೇ ಹೊರತು ಇದಲ್ಲ. ಸುದರ್ಶನಾಖ್ಯಂ ಶಾಸ್ತ್ರಂತೂ ಪ್ರಾಯುಕ್ತ ದೈತಂ ತ್ರಿಪಾತಿಥಿ ಶ್ರೀಭಾಗವತೆ ಪ್ರಯೋಗಾಶ್ಚ ನ ಜೀವೋ ಭಗವತ್ ಸ್ವರೂಪಂ. ಪರಮಾತ್ಮ ತನ್ನ ಸುದರ್ಶನಾಸ್ತ್ರ ಪ್ರಯೋಗವನ್ನು ಮಾಡ್ತಾನೆ. ಆ ಪ್ರಯೋಗ ಎಂಥದ್ದು ಅಂದರೆ ಶಾಸ್ತ್ರ, ತನ್ನದೇ ಅಸ್ತ್ರ. ಅದು ತ್ರಿಪಾತ್ತವನು, ದೇವರನ್ನು ತ್ರಿಪಾತ್ ಅಂತ ಕರೆದಿದ್ದಾರೆ. ತ್ರಿಪಾತ್ ಅಂದರೆ ನಾರಾಯಣ ಅಂತ ಭಾಗವತ ಹೇಳಿ ತೋರಿಸಿದೆ. ಎಲ್ಲರೂ ತ್ರಿಪಾತ್ ಆಗಿದ್ದರೆ ಹೇಳಬೇಕಾಗಿಲ್ಲ. ತ್ರಿಪಾತ್ ಅಂತ ಹೇಳಿದ ತಕ್ಷಣ ಏನು ಗೊತ್ತಾಯಿತು? ಕೃಷ್ಣ ಅಂತ ಹೇಳಿಲ್ಲ, ನಾರಾಯಣ ಅಂತ ಹೇಳಲಿಲ್ಲ. ಅಲ್ಲಿ ಸುದರ್ಶನ ಬಿಟ್ಟರೆ ಕೃಷ್ಣ ಅಂತಾನೆ ಅರ್ಥ. ತ್ರಿಪಾತ್ಯಜ ಕೊಟ್ಟು ಕೃಷ್ಣ. ಇತಿ ಶ್ರೀ ಭಾಗವತೆ ಪ್ರಯೋಗಾಚ್ಚ ನ ಜೀವೋ ಭಗವತ್ ಸ್ವರೂಪಂ. ಸುವರ್ಚಲ ಯಥಾ ಸೂರ್ಯಪತ್ಯಂಶಃ ಸಮುದಾಹೃತ ಏವಂ ಜೀವ ಭಗವತೋ ವಸ್ತು ಭೇದೇಪಿ ಸರ್ವದಾ ಇತಿ ಚ. ಸುವರ್ಚಲ ಅಂತ ಹೆಸರಿದೆ. ಸೂರ್ಯಪತ್ಯಂಶ, ಸೂರ್ಯಪತ್ನಿಯಾದ ಸಂಜ್ಞಾ ಛ ಇವರ ಅಂಶ ಅವರು. ಆದ್ರೆ ಕರಿಬೇಕೇನಂತ ಕರೀತಾರೆ? ಅದನ್ನು ಸಾಕ್ಷಾತ್ ಅಲ್ಲ ಅದು, ಆದರೂ ಕೂಡ ಆ ರೀತಿ ಹ್ಯಾಗೆ ಕರೀತಾರೋ ಹಾಗೆ ಏವಂ ಜೀವ ಭಗವತೋ ವಸ್ತು ಭೇದೇಪಿ ಸರ್ವದಾ. ಕೆಲವು ಪದಗಳನ್ನು ಅವರೇ ಅಲ್ಲದೆ ಹೋಗಿದ್ದರೂ ಕೂಡ ಅವರು ಅಂತ ಕರೀತಾರೆ. ಅದಕ್ಕೆ ದೇವರವತಾರ ಅಲ್ಲದವರನ್ನು ದೇವರು ಅಂತ ಕರೀತಾರೆ. ಅದು ಕನ್ಫ್ಯೂಷನ್ ಬೇಕಿಲ್ಲ ಅಂಥೇಳಿ ಉಪನಿಷತ್ತಿನ ಭಾಗಕ್ಕೆ ಅರ್ಥ ಹೇಳಿದರು. ಅಲ್ಲಿಗೆ ಮುಂದಿದ್ದ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚವಹಂ ತೇನ ಶ್ರೀಯತಾಲಯ